ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಸಿಡಿದ ಸಿದ್ದು ಬಣ ಸುರ್ಜೇವಾಲಾ 1-to-1 ಸಭೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಬಣ ಈಗ ಸಿಡಿದೆದ್ದಿದೆ. ಈ ಬಣದಲ್ಲಿ ಈಗ ಅವ್ರಿಗೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂ ದೂರವಿಟ್ಟು ಅಭಿಪ್ರಾಯವನ್ನ ಸಂಗ್ರಹಿಸಿದ್ದೇಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ವಿಶ್ವಾಸಕ್ಕೆ ಪಡೆಯದೆ ಸಭೆ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸುರ್ಜೇವಾಲಾ ಸಭೆಯಿಂದಲೇ ಗೊಂದಲ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಏಕಪಕ್ಷೀಯ ಸಭೆ ನಡೆಸ್ತಾ ಇರೋದು ಯಾಕೆಂದು ಪ್ರಶ್ನೆ ಮಾಡಿದ್ದಾರೆ. ಸುರ್ಜೇವಾಲಾ ನಡೆ ಸಿಎಂ ಆಡಳಿತದ ಬಗ್ಗೆ ಇಲ್ಲಿ ಪ್ರಶ್ನೆ ಹುಟ್ಟಿಸುತ್ತದೆ. ಬಹಿರಂಗವಾಗಿ ಸಭೆ ಸಮಾಧಾನ ಇಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಣದ ಆಕ್ಷೇಪಕ್ಕೆ ಸುರ್ಜೇವಾಲಾ ಈಗ ತಿರುಗೇಟನ್ನ ನೀಡಿರುವಂತದ್ದು. ಶಾಸಕರಾಗಿದ್ದಕ್ಕೆ ಅವರು ಈಗ ಸಚಿವರಾಗಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ಸಮಸ್ಯೆಯನ್ನ ಹೇಳಿದ್ರು, ಅದಕ್ಕೆ ಸಭೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬಹಿರಂಗವಾಗಿಯೇ ಸಿದ್ದರಾಮಯ್ಯ ಬಣದ ಆಕ್ಷೇಪಕ್ಕೆ ಸುರ್ಜೇವಾಲಾ ಇಲ್ಲಿ ತಿರುಗೇಟನ್ನ ಕೊಟ್ಟಿರುವಂತದ್ದು. ಯಾವ ರೀತಿಯಾಗಿ ಶಾಸಕರಾಗಿದ್ದಕ್ಕೆ ಅವರು ಈಗ ಸಚಿವರಾಗಿದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ಸಮಸ್ಯೆಯನ್ನ ಹೇಳಿದ್ರು. ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಬಣ ಈಗ ಸಿಡಿದೆದ್ದಿದೆ. ಸುರ್ಜೇವಾಲಾ 1-to-1 ಮೀಟಿಂಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಸಿಎಂ ವಿಶ್ವಾಸಕ್ಕೆ ಪಡದೆ ಸಭೆ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ. ಏಕಪಕ್ಷೀಯ ಸಭೆ ನಡೆಸ್ತಾ ಇರೋದು ಯಾಕೆ ಅಂತ ಹೇಳಿ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಬಣ ಸಿಡಿದೆದ್ದಿದೆ. ಸುರ್ಜೇವಾಲಾ 1-to-1 ಸಭೆಗೆ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂ ಅವರನ್ನ ದೂರವಿಟ್ಟು ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೇಕೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ವಿಶ್ವಾಸಕ್ಕೆ ಪಡೆಯದೆ ಸಭೆ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಿಎಂ ವಿಶ್ವಾಸಕ್ಕೆ ಪಡೆಯದೆ ಸಭೆಯೆಂದು ವಿರೋಧವನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಸಭೆಯಿಂದಲೇ ಇಲ್ಲಿ ಗೊಂದಲ ನಮಗೆ ಹೆಚ್ಚಾಗ್ತಾ ಇದೆ, ಏಕಪಕ್ಷೀಯ ಸಭೆ ನಡೆಸ್ತಾ ಇರೋದು ಯಾಕೆಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಸುರ್ಜೇವಾಲಾ ನಡೆ ಸಿಎಂ ಆಡಳಿತದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಹುಟ್ಟಿಸುತ್ತದೆ. ಬಹಿರಂಗವಾಗಿ ಸಭೆ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಣದ ಆಕ್ಷೇಪಕ್ಕೆ ಸುರ್ಜೇವಾಲಾ ಇಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕರಾಗಿದ್ದಕ್ಕೆ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಶಾಸಕರಾಗಿದ್ದಕ್ಕೆ ಅವರು ಈಗ ಸಚಿವರಾಗಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ಸಮಸ್ಯೆಯನ್ನ ಹೇಳಿದ್ರು, ಅದಕ್ಕೆ ಸಭೆಯನ್ನ ಮಾಡ್ತಾರೆ. ಇನ್ನು ಸುರ್ಜೇವಾಲಾ ವಿರುದ್ಧ ಸಿದ್ದು ಬಣ ಸಿಡಿದೆದ್ದಿದೆ. ಸುರ್ಜೇವಾಲಾ 1-to-1 ಸಭೆಗೆ ಕಾಂಗ್ರೆಸ್ನಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸುರ್ಜೇವಾಲಾ ಕಾರ್ಯವೈಖರಿಗೆ ಸಿಎಂ ಬಣ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಿಎಂ ಡಿಸಿಎಂ ದೂರವಿಟ್ಟು ಸಭೆ ಮಾಡುವ ಅವಶ್ಯಕತೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಶಾಸಕರು ಸಚಿವರ ಸಭೆಯಲ್ಲಿ ಸಿಎಂ ಡಿಸಿಎಂ ಇರಬೇಕಿತ್ತು, ಏಕಪಕ್ಷೀಯ ಸಭೆ ನಡೆಸ್ತಾ ಇರುವುದು ಯಾಕೆ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುರ್ಜೇವಾಲಾ ಸಭೆಯಿಂದಲೇ ಗೊಂದಲ ನಮಗೆ ಹೆಚ್ಚಾಗ್ತಾ ಇದೆ. ಇನ್ನು ಅನುದಾನ ಅಭಿವೃದ್ಧಿಯ ಬಗ್ಗೆ ಸುರ್ಜೇವಾಲಾ ಯಾಕೆ ಚರ್ಚೆಯನ್ನ ಮಾಡಬೇಕು ನಮ್ಮ ಜೊತೆ? ಸುರ್ಜೇವಾಲಾ ನಡೆ ಸಿಎಂ ಆಡಳಿತದ ಮೇಲೆ ಪ್ರಶ್ನೆಯನ್ನ ಹುಟ್ಟಿಸುತ್ತದೆ. ಶಾಸಕರ ಅಹವಾಲನ್ನ ಸಿಎಂ ಕೇಳ್ತಿಲ್ಲ ಎಂಬಂತೆ ಇಲ್ಲಿ ಬಿಂಬಿತವಾಗ್ತಾ ಇದೆ. ಸುರ್ಜೇವಾಲಾ 1-to-1 ಸಭೆಗೆ ಕಾಂಗ್ರೆಸ್ನಲ್ಲಿಗೆ ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು. ಯಾವ ರೀತಿಯಾಗಿ ಕೆಲಸ ಆಗುತ್ತೆ, ಸಿಎಂ ಡಿಸಿಎಂ ದೂರವಿಟ್ಟು ಸಭೆ ಮಾಡುವ ಅವಶ್ಯಕತೆ ಏನಿದೆ ಅಂತ ಹೇಳಿ ಈಗ ಪ್ರಶ್ನೆ ಮಾಡಿದ್ದಾರೆ ಸಿದ್ದು ಬಣದವರು. ಶಾಸಕರು ಸಚಿವರ ಸಭೆಯಲ್ಲಿ
ಏಕಪಕ್ಷೀಯ ಸಭೆ ನಡೆಸ್ತಾ ಇರುವುದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸುರ್ಜೇವಾಲಾ ಸಭೆಯಿಂದಲೇ ಗೊಂದಲ ಹೆಚ್ಚಾಗ್ತಾ ಇದೆ. ಅನುದಾನ ಅಭಿವೃದ್ಧಿ ಈ ಬಗ್ಗೆ ಸುರ್ಜೇವಾಲಾ ಇಲ್ಲಿ ಯಾಕೆ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ನಡೆ ಆಡಳಿತದ ಮೇಲೆಯೂ ಕೂಡ ಪ್ರಶ್ನೆ ಹುಟ್ಟಿಸ್ತಾ ಇದೆ. ಶಾಸಕರ ಅಹವಾಲನ್ನ ಸಿಎಂ ಕೇಳ್ತಾ ಇಲ್ಲ. ಸುರ್ಜೇವಾಲಾ 1-to-1 ಸಭೆಗೆ ಕಾಂಗ್ರೆಸ್ನಲ್ಲಿಯೇ ಆಕ್ಷೇಪ ಉದ್ಭವಿಸಿದೆ. ಇನ್ನು ಸುರ್ಜೇವಾಲಾ ಕಾರ್ಯವೈಖರಿಯ ಬಗ್ಗೆ ಸಿಎಂ ಬಣ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಿಎಂ ಹಾಗೂ ಡಿಸಿಎಂ ಅವರನ್ನ ದೂರವಿಟ್ಟು ಸಭೆ ಮಾಡುವ ಅವಶ್ಯಕತೆ ಏನಿತ್ತು ನಿಮ್ಗೆ? ಏಕಪಕ್ಷೀಯ ಸಭೆ ನಡೆಸ್ತಾ ಇರುವುದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾರ್ಯವೈಖರಿ ಸಿಎಂ ಬಣ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಸುರ್ಜೇವಾಲಾ 1-to-1 ಸಭೆಗೆ ಕಾಂಗ್ರೆಸ್ನಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ನಡೆ, ಸಿಎಂ ಆಡಳಿತದ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆ ಹುಟ್ಟಿಸುತ್ತೆ. ಸಿದ್ದರಾಮಯ್ಯ ಬಣದ ಆಕ್ಷೇಪಕ್ಕೆ ಸುರ್ಜೇವಾಲಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕರಾಗಿದ್ದಕ್ಕೆ ಅವರು ಈಗ ಸಚಿವರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಸ್ತುವಾರಿ ವಿರುದ್ಧ ಸಿಡಿದ